ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಸರ್, ಇವತ್ತು ನಾವು ಕರ್ನಾಟಕ ಬಿಜೆಪಿ ಸೆಲ್ ಹಾಗೂ ನಾರ್ತ್ ಇಂಡಿಯಾ ಬಿಜೆಪಿ ಸೆಲ್ಲಿನ ಒಟ್ಟಿಗೆ ಸೇರಿ ನಾವು ಇದೊಂದು ಸಮ್ಮಿಲನ ಅಂತೇಳಿ ಇದೊಂದು ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಸೋದಿಯವರು ಬಂದಿದ್ದರು, ನಮ್ಮ ಗೋವಾ ಪ್ರಭಾರಿ, ಹಾಗೂ ನಮ್ಮ CM ಅವರು ಬಂದಿದ್ದರು, ರವಿನಾಯ್ಕ ಅವರು ಬಂದಿದ್ದರು, ಮತ್ತು ಎಲ್ಲ ಸರ್ಪಂಚ್ಗಳು ಬಂದಿದ್ದರು. ಆನಂತರ ನಮ್ಮ ಇಲ್ಲಿ ರಿತೇಶ್ ನಾಯ್ಕ ಅವರು ಬಂದು ಬಹಳ ಒಂದು ಚೆನ್ನಾಗಾಯಿತು ಕಾರ್ಯಕ್ರಮ. ಅಂದರೆ ಇಂಥ ಫಂಕ್ಷನ್ ನಮ್ಮ ಕರ್ನಾಟಕ ಸೆಲ್ಲಿನ ವತಿಯಿಂದ ಫಸ್ಟ್ ಟೈಮ್ ನಾವು ಮಾಡಿದ್ದು. ಅದು ತುಂಬ ಸಕ್ಸಸ್ ಆಯಿತು. ಸ್ಪೆಷಲ್ಲಾಗಿ ನಾನು ಹೇಳೋ ಬಯಸಿದ್ದೇನೆಂದರೆ, ನಮ್ಮ ಪೋಂಡದ ಎಲ್ಲ ಲೋಕಲ್ ಎಷ್ಟು ನಮ್ಮ ಕನ್ನಡ ಸಮಾಜದವರಿದ್ದಾರೆ, ಬೇರೆ ಬೇರೆ ಥರದ ಲೀಡರ್ಗಳು, ಅವರೆಲ್ಲ ನಮಗೆ ತುಂಬ ಸಹಾಯ ಮಾಡಿದರು. ಅವರ ಸಹಾಯದಿಂದ ನಾವು ಸಾಧಾರಣ ಒಂದು 350-400 ಜನ ಕರ್ನಾಟಕದವರು ಈ ಫಂಕ್ಷನ್ಗೆ ಕಾರ್ಯಕ್ರಮ ಬರಲಿಕ್ಕೆ ಬಂದರು. ಆದ್ದರಿಂದ ನಾವು ತುಂಬ ಹೃದಯದಿಂದ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ಮುಂದೆ ಸಹ ನಮ್ಮ ಕೆಲವೊಂದು ಕಾರ್ಯಕ್ರಮ ಆಗಲಿಕ್ಕಿದೆ, ನಾರ್ತ್ ಮತ್ತು ಸೌತ್ ಸಮ್ಮಿಲನ ಅಂತೇಳಿ. ಅದಕ್ಕೆ ಇನ್ನೂ ಸಹ ಸಕ್ಸಸ್ ಆಗಬೇಕು. ಮತ್ತು ನಮ್ಮ ಕನ್ನಡದವರೆಲ್ಲ ಬಂದು ಆಯಾಯ ಕಾನ್ಸ್ಟಿಟ್ಯೂನ್ಸಿಲಿ ನಾವೇನು ಫಂಕ್ಷನ್ಗಳನ್ನು ಮಾಡ್ತೇವೆ ಅಲ್ಲಿ ತಾವು ಸಪೋರ್ಟ್ ಮಾಡಬೇಕು. ಇವತ್ತು CM ಅವರಿಗೆಲ್ಲ ಗೊತ್ತಾಯಿತು ನಮ್ಮ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ. ಆದ್ದರಿಂದ ಇನ್ನು ಮುಂದೇನೂ CM ಅವರಿಗೆ ವಿಷಯ ಗೊತ್ತಾಗಬೇಕು. ಕಾನ್ಸ್ಟಿಟ್ಯೂನ್ಸಿಂದ ಆ ಕಾನ್ಸ್ಟಿಟ್ಯೂನ್ಸಿ MLAಗಳಿಗೆ ಗೊತ್ತಾಗಬೇಕು ಕನ್ನಡದವರ ಶಕ್ತಿ ಏನಿದೆ, ಕನ್ನಡದವರು ಎಷ್ಟು ಜನ ಬರ್ತಾರೆ, ಹೇಗಿರ್ತಾರೆ ಅಂತೇಳಿ. ಅದಕ್ಕಾಗಿ ನಾನು ಇನ್ನು ಮುಂದೆ ಸಹ ಇವರು ಹೀಗೇನೆ ನಮಗೆ ಸಪೋರ್ಟ್ ಕೊಡ್ತಾ ನಾವೆಲ್ಲ ಒಟ್ಟಿಗೆ ಮುಂದೆ ಒಂದಾಗುವ, ಕನ್ನಡದವೆಲ್ಲ ಒಂದೇ ಅಂತೇಳಿ ನನ್ನ ಸ್ಲೋಗನ್. ಇವತ್ತು ನಡೆದಂಥ ಮೀಟಿಂಗ್ ಬಹಳ ಒಂದು ವಿಜೃಂಭಣೆಯಿಂದ ನಡೀತು. CM ಕೂಡ ಆಗಮಿಸಿದ್ರು. ಆಮೇಲೆ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಕೂಡಿದ್ರು. ಎಲ್ಲರೂ ಹೇಳಿದ್ರು ಮೋದಿಗೆ ನಾವು ಮತ ಚಲಾಯಿಸೋಣ, ಇನ್ನೊಂದ್ಸಲ ಮೋದಿನ ಆರಿಸ್ತಾರ ಅಂದ್ರು. ಮೋದಿನ ಯಾಕೆ ತರಬೇಕು ಅಂತ ಕೇಳಿದ್ರೆ ಹೇಳಬೇಕು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗಡಿ ಕಾಯುವಂತ ನಮ್ಮ ಸೈನಿಕರ ರುಂಡವನ್ನು ಚೆಂಡಾಡ್ಕೊಂಡು ತಿರುಗಾಡ್ತಿದ್ರು. ಅಂತದನ್ನ ಇವತ್ತ ಒಬ್ಬ ನಮ್ಮ ಅಭಿನಂದನ್ ಅದೇ ಪಾಕಿಸ್ತಾನದಲ್ಲಿ ಬಿದ್ರ ತುರಂತ ತಂದು ಸೇಫ್ ಆಗಿ ನಮ್ಮ ಇದಕ್ಕೆ ಬಿಟ್ರು. ಅದಕ್ಕಾಗಿ ನಮ್ಮ ಮೋದಿ ಬೇಕು. ಅಂತ ಮೋದಿಯನ್ನು ನಾವು ಗೆಲ್ಲಿಸೋಣ. ಸತತ 3ನೇ ಬಾರಿ ಅಲ್ಲ 4ನೇ ಬಾರಿ ಕೂಡ ಮೋದಿನೇ ಆರಿಸಿ ಬರಬೇಕು. ಮೋದಿ ಕೈ ಬಲಗೈಗಾಗಿ ನಿಲ್ಲೋಣ ಅಂತ ಹೇಳಿ ಹೇಳೋ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗೋವಾ ಮಾತೆ. ನಮ್ಮ ಪೋಂಡದಲ್ಲಿ ಇರುವ ಎಲ್ಲ ಕನ್ನಡಿಗರು ಒಕ್ಕಟ್ಟಾಗಿ ಇವತ್ತು ನಮ್ಮ ಬಿಜೆಪಿ ಸೆಲ್ಲಿನ ವತಿಯಿಂದ ಎಲ್ಲರೂ ಒಂದು ಕನ್ನಡಿಗರು ಕೂಡಿಬಿಟ್ಟು ಒಂದು ಸಭೆ ಮಾಡಿದ್ವಿ. ಯಾಕೆ ಸಭೆ ಮಾಡಿದೆಪ್ಪ ಅಂದ್ರೆ, ಬಿಜೆಪಿ ನಾವು ತರಲೇಬೇಕು, ಬಿಜೆಪಿಗೆ ಮತ ನೀಡಲೇಬೇಕು. ಎಲ್ಲರ ಮನದಲ್ಲಿ ಬಿಜೆಪಿ ಪ್ರತಿನಿಧಿ ಆಗಿರುವಂತ ಪಲ್ಲವಿ ಡೆಂಪೋ ಅವರಿಗೆ ನಾವು ಮತ ನೀಡಿ ಎಂದು. ಪಲ್ಲವಿ ಡೆಂಪೋ ಅವ್ರು ನಾವು ಗಟ್ಟಿಪಡಿಸಿದ್ರೆ ನಮ್ಮ ಮೋದಿ ಅವ್ರು ಗಟ್ಟಿ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒಕ್ಕಟ್ಟಾಗಿ ನಮ್ಮ ಕರ್ನಾಟಕ ಬಿಜೆಪಿ ಸೆಲ್ಲು ಅವರಿಗಾಗಿ ಸತತ ಹಿಂದಿರುತ್ತೆ ಅಂತ ಹೇಳಿ ನನ್ನ